ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೊಳಕತ್ತೇನೆ. ನಾನು ಆರಾಮದೇನಿ. ನಂದು ನೆಗಡಿ ಇನ್ನೂ ಕಮ್ಮಿ ಆಗಿಲ್ಲ. ಸೊ ಊರೆಲ್ಲ ಅಡ್ಡಾಡಿ ಬಂದೇವಲ್ಲ, ಹಾಗಾಗಿ ಸ್ವಲ್ಪ ಶೀತ ಆಗಿಬಿಟ್ಟೈತಿ. ಆ್ಯಂಡ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈಗ 10:30 ಆಗೈತಿ. ಈಗ ಅಂಗಡಿಗೆ ಬಂದೇನೆ. ಹರೀಶ್ ಅವ್ರು ಈಗ ಟಿಫನಿಗೆ ಹೋಗಿದ್ದಾರೆ. ಮನೆ ಹತ್ತಿರ ಇರೋದ್ರಿಂದ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಟಿಫನಿಗೆಲ್ಲ. ಆ್ಯಂಡ್ ಏನಾರ ಎಮರ್ಜೆನ್ಸಿ ಇದ್ರಷ್ಟೇ ನಾವು ತೊಗೊಂಡು ಬರ್ತೀವಿ. ಆ್ಯಂಡ್ ಇವತ್ತಿನ ದಿನ ಹೆಂಗಿರ್ತೈತಿ ಅಂತ ತೋರಿಸ್ತೀನಿ ನಿಮ್ಗೆ. ಆ್ಯಂಡ್ ನನ್ನ ಚಾನಲ್ನ ನೋಡ್ತಾ ಇರ್ರಿ. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿರಿ. ಇವತ್ತು ಸ್ವಲ್ಪ ಏಳೋದು ಲೇಟನೇ ಆಗಿತ್ತು, ಅಂದ್ರೆ 7:30 ಆಗಿತ್ತು. 7:30 ಎದ್ಮೇಲೆ ಚಹಾ ಕಿಟ್ಟೆ, ನನಗೆ ಸ್ವಲ್ಪ ಬಿಸಿನೀರು ಇಟ್ಕೊಂಡೆ, ಚಹಾ ಸೋಸ್ಕೊಂಡು ಹರೀಶ್ವರಿಗೆ ಕೊಡೋಣ ಅಂತ ಹೋದೆ. ಬಟ್ ಅಷ್ಟೊತ್ತಿಗೆ ಅವ್ರ ಅಂಗಡಿಗೆ ಹೋಗಿಬಿಟ್ಟಿದ್ರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ನಾ ಮಾಡಿ ಚಹಾ ಕುಡಿಯೋ ಅದೃಷ್ಟ ಇಲ್ಲ ಅಂದ್ಕೊಂಡು ಬಿಸಿನೀರು ಕುಡಿದ್ಮೇಲೆ ಚಹಾನು ನಾನೇ ಕುಡಿದೆ. ಅಷ್ಟೊತ್ತಿಗೆ ನಮ್ಮ ಖುಷಿ ಎದ್ಬಿಟ್ಲೆ. ನಮ್ಮ ಖುಷಿ ಆದಮೇಲೆ ಆಕೆಗೆ ಸ್ವಲ್ಪ ಆಟ ಆಡಿಸಿ ನೆಕ್ಸ್ಟ್ ಟಿಫನಿಗೆ ರೆಡಿ ಮಾಡ್ಕೊಳಕ್ಕೆ ಹೋಗೋ ಮಟ್ಟ 8:30 ಆಗಿಬಿಟ್ಟೈತೆ. ಲವ್ಲೋ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ದೋಸೆಗೆ ಹಾಕಿದ್ದೆ ಇವತ್ತು. ಹಾಗಾಗಿ ಚಟ್ನಿನೂ ಆಗಿತ್ತು, ಚಟ್ನಿ ಮಾಡಿಕೊಂಡೆ, ಇದು ಆಲೂಗಡ್ಡೆ ಪಲ್ಯನೂ ಮಾಡಿಕೊಂಡೆ. ಆ್ಯಂಡ್ ದೋಸೆ ಒಂದು ಮಾಡೋದಿತ್ತು. ಅಷ್ಟೊತ್ತಿಗೆ ಕಸ ಹುಡ್ಕೊಂಡು ಸ್ನಾನ ಮಾಡ್ಕೊಂಡ್ಬಂದೆ. ಆಮೇಲೆ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಮೇಲಿನ ಮನೆ ಆಂಟಿ ಬಂದುಬಿಟ್ರೆ. ಸ್ವಲ್ಪ ಮಾತಾಡೋ ಮಟ್ಟ ಲೇಟ್ ಆಗಿಬಿಡ್ತೆ. ಸೊ 10:30 ಆಯ್ತು ನಾನು ಟಿಫನ್ ಮಾಡೋ ಮಟ್ಟ. ಟಿಫನ್ ಮಾಡ್ಕೊಂಡು ಅಂಗಡಿಗೆ ಬರೋದಿತ್ತು. ಬಿಕಾಸ್ ಹರೀಶ್ ಅವರಿಗೆ ಟಿಫನಿಗೆ ಮನೆಗೆ ಕಳಿಸೋದಿತ್ತು. ದೋಸೆ ತೊಗೊಂಡೋದ್ರೆ ತಿನ್ನೋದಿಲ್ಲ ಅವ್ರು. ಸೊ ಹಂಗಾಗಿ ನಾನು ರೆಡಿಯಾಗಿ ಅಂಗಡಿಗೆ ಹೊಂಟೇನೆ ಬರ್ರಿ. ಈಗ ಹರೀಶ್ ಅವರು ಟಿಫನ್ ಮಾಡ್ಕೊಂಡು ಬಂದ್ರೆ ನಾನು 11:30 ಮತ್ತು ವಾಪಸ್ ಮನೆಗೆ ಹೋದೆ. ಬಿಕಾಸ್ ಅಂಥದ್ದೇನೂ ಕೆಲಸ ಇರ್ತಿಲ್ಲ ಅಂಗಡಿ ಒಳಗೆ. ಕೊಲ್ಲಾಪುರ ವಿಡಿಯೋ ಅಂತೂ ಮಿಸ್ ಆಯ್ತು. ಬಟ್ ಅಲ್ಲಿ ಏನೇನು ತೊಗೊಂಡೆ ಅಂತ ಹೇಳಿ ತೋರಿಸ್ತೇನೆ ಬರ್ರಿ. ಜಾಸ್ತಿ ಅಷ್ಟಕ್ಕೊಂದೇನು ನಾವು ತೊಗೊಂಡಿಲ್ಲ, ಜಸ್ಟ್ ಏನು ಬೇಕಾಗಿತ್ತು ಅದಷ್ಟೇ ತೊಗೊಂಡೆ. ಫಸ್ಟ್ ಇವು ಬಳೆ ತೊಗೊಂಡೆ, ಬಿಲ್ವಾರ ಅಂತಾರಲ್ಲ ಆ ಟೈಪ್. ನಾನು ಆಲ್ಮೋಸ್ಟ್ ಡೈಲಿ ಈ ಥರ ಸಿಂಗಲ್ ಬಳೆ ಯೂಸ್ ಮಾಡ್ತೀನಿ. ಗಾಜಿನ ಬಳೆ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ಬಿಕಾಸ್ ನನ್ನ ಕೈಗೆ ಜಾಸ್ತಿ ನಿಲ್ಲೋಗೇ ಇಲ್ಲ ಅವು. ಅದಕ್ಕೆ ಹಾಗಾಗಿ ಈ ಥರದ್ದು ಗೋಲ್ಡ್ ಕಲರ್ದು ಬಿಲ್ವಾರ ಅಂತಾರಲ್ಲ ನಮ್ಮ ಕಡೆ ಎಲ್ಲ, ಆ ಥರದ್ದು ಬಳೆ ತೊಗೊಂಡೆ. ವಜ್ಜಿ ಅದಾವ, 100 ರೂಪಾಯಿದು. ಅಲ್ಲಿ ಎಲ್ಲ 100 ರೂಪಾಯಿನೇ ಜಾಸ್ತಿ ರೇಟ್ ಇದ್ದಿದ್ದು. ಆ್ಯಂಡ್ ಇದಕ್ಕೆ 100 ರೂಪಾಯಿ ಕೊಟ್ಟೇನಿ. ಆ್ಯಂಡ್ ನೆಕ್ಸ್ಟ್ ಒಂದು ಹೇರ್ ಸಪ್ಲಿಮೆಂಟ್ ತೊಗೊಂಡೆ, ಅಂದರೆ ಚೌರಿ. ನಮ್ಮ ಆಡುಭಾಷೆ ಒಳಗೆ ಹೇಳ್ಬೇಕಂದ್ರೆ ಚೌರಿ ಅಂತ ಹೇಳ್ತೀವಿ. ಇದು ನಂದು ಇತ್ತು, ನನಗೆ ಭಾಳ ಇಷ್ಟ ಉದ್ದ ಕೂದಲು. ಬಟ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅವೆಲ್ಲ. ಅದಕ್ಕೆ ನಂದು ಫಸ್ಟ್ನೇದು ಇತ್ತು. ಬಟ್ ಅದು ಎಲ್ಲ ಹಳೇದಾಗೈತಿ. ಆ್ಯಂಡ್ ಅದು ಎಲ್ಲ ಕಿತ್ಕೊಳಕತ್ತಿತ್ತು. ಸೊ ಹಾಗಾಗಿ ಇದು ಒಂದು ತೊಗೊಂಡೇನಿ. ಚಂದಿತ್ತು, ನನಗೆ ಇಷ್ಟ ಆಯ್ತು. ನನ್ನ ಕೂದಲು ಕಲರ್ ಟೈಪ್ ಬ್ಲ್ಯಾಕ್ ಕಾಣ್ತು. ನಂದು ಫುಲ್ ಡಾರ್ಕ್ ಬ್ಲ್ಯಾಕ್ ಅದಾವೆ ಕೂದಲು. ಹಾಗಾಗಿ ಇದು ಬ್ಲ್ಯಾಕ್ ಇತ್ತಲ್ಲ, ಇದೊಂದು ತೊಗೊಂಡೇನಿ. ಇದು 100 ರೂಪಾಯಿ ಅಷ್ಟೇ. ಇದು 100 ರೂಪಾಯಿನ ಕೊಟ್ಟೇನಿ ಇದಕ್ಕೂ. ಆ್ಯಂಡ್ ನಾನು ಇಷ್ಟ ತೊಗೊಂಡೆ, ನಾನೇನು ಅವು ಏನು ತೊಗೊಂಡಿಲ್ಲ ಜಾಸ್ತಿ. ಆ್ಯಂಡ್ ನಮ್ಮ ಖುಷಿ ಒಂದು ಗೊಂಬಿ ತೊಗೊಂಡೆ. ಬಟ್ ಅದು ಹೊಸದನ್ನು ಹಂಗಿಲ್ಲ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟೈತೆ ನೋಡ್ರಿ. ನಮ್ಮ ಖುಷಿ ಕೈಯನ್ನೋ 2 ಹೋಗ್ಬಿಟ್ಟಾವ. ಈ ಗೊಂಬಿ ಎಷ್ಟು ಚಂದ ಇತ್ತು. ನಮ್ಮ ಮಮ್ಮಿ ಕೊಡಿಸಿದ್ಲು ಈ ಖುಷಿಗೆ. ಬಟ್ ಅದೇ ಆಲ್ರೆಡಿ ಹಳೇ ಗೊಂಬಿ ಆಗಿಬಿಟ್ಟೈತಿ. ಇದೇ ನೋಡ್ರಿ ಹೊಸ ಗೊಂಬಿ ಇದು. ಕೊಲ್ಲಾಪುರ ಒಳಗೆ ನಮ್ಮ ಖುಷಿ ತಗೊಂಡಿದ್ಲು. ಆ್ಯಂಡ್ ಆಲ್ರೆಡಿ ಮಧ್ಯಾಹ್ನ 1:30 ಆಗಿತ್ತು. ಅಷ್ಟೊತ್ತಿಗೆ ಹರೀಶ್ ಅವರು ಫ್ರೆಂಡ್ ನನಗೊಬ್ಬರು ಫೋನ್ ಮಾಡಿದ್ರು, ಅಂಗಡಿಗೆ ಬಂದೇನಿ ಬಾ ಅಂತೇಳಿ. ಸೊ ಹಾಗಾಗಿ ನಾನು ಮತ್ತೆ ಅಂಗಡಿಗೆ ಹೋದೆ. ಹೆಂಗಿದ್ರು ಹರೀಶ್ ಅವ್ರನ್ನ ಊಟಕ್ಕೆ ಮನೆಗೆ ಕಳಿಸ್ಬೇಕಿತ್ತು. ಸೊ ಹೆಂಗಿದ್ರು ಹೋಗಲೇಬೇಕಂತ ಹೇಳಿ ಸೊ ಬೇಗ ಊಟ ಮಾಡ್ಕೊಂಡು ಹೋದೆ. ಇವರೇ ನೋಡ್ರಿ ಹರೀಶ್ ಅವ್ರ ಫ್ರೆಂಡ್, ನನಗೂ ಭಾಳ ಕ್ಲೋಸ್ ಫ್ರೆಂಡ್ ಈ ಅಕ್ಕ. ಖುಷಿಯೇ ಬೀಳ್ತೀಯ, ಕುತ್ಕೋ, ಸ್ಮೈಲ್ ಕೊಡು. ಇಲ್ಲಿ ನೋಡು, ಇಲ್ಲಿ ನನ್ನ ಕಡೆ ನೋಡು. ಏಯ್ ಬಿದ್ದಿಯಪ್ಪ, ಬೀಳ್ತೀಯಪ್ಪ, ಕಂದ ಬೀಳ್ತಿ ಕಂದ, ಅಯ್ಯಪ್ಪ. ಆ್ಯಂಡ್ ಸ್ವಲ್ಪ ಹೊತ್ತು ಬಿಟ್ಟು ಹರೀಶ್ ಅವರು ಊಟ ಮಾಡ್ಕೊಂಡು ಬಂದರೆ. ಆ್ಯಂಡ್ ನಮ್ಮ ಖುಷಿನೂ ಸ್ವಲ್ಪ ಕರ್ಕೊಂಡು ಬಂದಿದ್ರು. ಆಕಿನೂ ಆಡಾಡಕತ್ತಿದ್ಲು ಭಾಳ. ನಾನು ಸಾಯಂಕಾಲ ಮನೆಗೆ ಹೋಗೋ ಮುಂದೆ ಗೋಬಿ ತೊಗೊಂಡು ಹೋದೆ. ಎಲ್ಲರೂ ಗೋಬಿ ತಿಂದು ನೆಕ್ಸ್ಟ್ ನಾನು ಅಡುಗೆ ಪ್ರಿಪೇರ್ ಮಾಡ್ಕೊಳಕತ್ತಿದ್ದೆ. ಅಡುಗೆಗೆ
ರೊಟ್ಟಿ ಮಾಡ್ಕೊತಾನೆ ಮಟನ್ ತಂದಿದ್ರು ಇವತ್ತು. ಈ ನಾವು ಹೊಸ ಮನೆಗೆ ಬಂದಾಗಿಂದ ಒಂದು ಸರಿನೂ ಮಟನ್ ತಂದಿದ್ದೇ ಇಲ್ಲ. ಬರೀ ಚಿಕನ್ ಮೊಟ್ಟೆ ಬರೀ ಅದನ್ನೇ ಮಾಡಿ ತಿಂದಿದ್ವಿ, ಮಟನ್ ತಂದಿದ್ದಿಲ್ಲ. ಸೊ ಹಾಗಾಗಿ ಇವತ್ತು ಮಟನ್ ತೊಗೊಂಬಂದಿದ್ರೆ ಮಟನ್ ಒಗ್ಗರಣೆ ಹಾಕ್ಕೊಂಡು ನಾನು ರೊಟ್ಟಿ ಮಾಡಿಕೊಂಡು ರೊಟ್ಟಿ ಅಂತೂ ಆದವು ಎಲ್ಲ. ಆ್ಯಂಡ್ ಮಟನ್ ಇನ್ನೂ ಬೆಂದಿದ್ದಿಲ್ಲ. ಸೊ ಹಾಗಾಗಿ ಇನ್ನೊಂದು ಸರಿ ಇಟ್ಟೇನಿ, ಅನ್ನಕ್ಕಿಟ್ಟೇನಿ. ಅನ್ನ ಮತ್ತು ಮಟನ್ ಬೇಯ್ತಂದ್ರೆ ಮಸಾಲೆ ರುಬ್ಬಿಟ್ಕೊಂಡೇನಿ. ಮಸಾಲೆ ಹಾಕಿದೆ ಅಂದರೆ ಸಾಂಬಾರು ರೆಡಿ. ಇಷ್ಟೆಲ್ಲ ಅಡುಗೆ ಆಗೋದ್ರೊಳಗೆ ಇಷ್ಟು ಬಾಂಡೆ ಬಿದ್ದಾವ, ಕ್ಲೀನ್ ಮಾಡಬೇಕೀಗ ಇದಿಷ್ಟು. ಮಟನ್ನು ಅದು ಯಾಕೋ ಇನ್ನೂ ಬೆಂದೇ ಇಲ್ಲ ಅನ್ಸಾಕತ್ತೈತೆ ನನಗೆ. ಈ ಮಟನ್ ಬೇಯಲಿಲ್ಲಂದ್ರೆ ತಲೆ ಬೇರೆ ವಿಚಾರ ಓಡ್ತಾವೆ. ಏನಪ್ಪ ಮಟನ್ ಹೌದು ಅನ್ನೋ ವಿಚಾರ ಬಂದ್ಬಿಟ್ಟು ಒಂದೇ ಸರಿ ನನಗಂತೂ. ಮಟನ್ನೇ ಅದ ಬೇಯಿಸಾಕಿಟ್ಟಿದ್ದೇನೆ, ಇದು ಮಸಾಲೆ ಹಾಕಿ ಇಟ್ಟೇನೆ ಸಾಂಬಾರಿಗೆ. ಆ್ಯಂಡ್ ಬಾಂಡೆ ಫುಲ್ ಕ್ಲೀನ್ ಆಯ್ತು, ಸಿಂಕು ಸ್ವಚ್ಛ. ಸಿಂಕ್ ಖಾಲಿ ಇದ್ರೆ ನೋಡೋಕೆ ಒಂಥರ ಖುಷಿ ಅನ್ನಿಸ್ತೈತಿ. ಎಲ್ಲ ಅಡುಗೆ ಅಂತೂ ಆಗೈತಿ. ಈಗ ನೋಡ್ರಿ ಮಟನ್ ಸಾರು ಹಿಂಗಾಗೈತಿ. ಎಲ್ಲ ಹೆಚ್ಚೇನ ನೀನು ಈ ನಾನ್ ವೆಜ್ ಊಟ ಉಳ್ಳಾಗಡ್ಡಿ ಲಿಂಬೆಹಣ್ಣು ಇಲ್ಲ ಅಂದ್ರೆ ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಉಳ್ಳಾಗಡ್ಡಿ ಲಿಂಬೆಹಣ್ಣು ಇಟ್ಟೇನಿ. ಇದು ನನ್ನ ಪ್ಲೇಟ್ ನೋಡ್ರಿ, ಇದು ಪೀಸ್ ಇಲ್ಲ, ಸಾರಷ್ಟೇ. ನಾವೊಂಥರ ವೆಜಿಟೇರಿಯನ್ ಇದ್ದಂಗೆ, ಯಾಕಂದ್ರೆ ಮಟನ್ ಪೀಸ್ ತಿನ್ನಂಗಿಲ್ಲ, ಸಾರಷ್ಟ ತಿಂತೀವಿ. ಆ್ಯಂಡ್ ಚಿಕನ್ ಒಳಗೂ ಅಷ್ಟೇ, ಕಬಾಬ್ ತಿಂತೀವಿ, ಸಾರೊಳಗಿನ ಪೀಸ್ ತಿನ್ನಂಗಿಲ್ಲ. ಸೊ ಈ ಥರ ವೆಜಿಟೇರಿಯನ್ಸ್ ನಾವು. ನಾನು ಊಟ ಮಾಡ್ಕೊಂಡು ಅಂಗಡಿಗೆ ಹೋದೆ, ಹರೀಶ್ ಅವ್ರನ್ನ ಮನೆಗೆ ಊಟಕ್ಕೆ ಕಳಿಸಿದೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ನಂಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಥ್ಯಾಂಕ್ ಯು.